ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೇನಪ್ಪ ವಿಷಯ ಅಂದರೆ, ಇವತ್ತು ನಾವು ಸ್ಕಾಟ್ಲೆಂಡಲ್ಲಿ ಇರ್ತಕ್ಕಂತಹ ಒಂದು ಗ್ಲಾಸ್ಗೋ ಕೆಥೆಡ್ರಲ್ಗೆ ಹೋಗ್ತಾ ಇದ್ದೀವಿ. ಏನಪ್ಪ ವಿಶೇಷತೆ ಅಂದರೆ, ಅದು ಗ್ಲಾಸ್ಗೋ ಕೆಥೆಡ್ರಲ್ ಬಂದು 12ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿರ್ತಕ್ಕಂತಹ ಒಂದು ಚರ್ಚ್ ಆಗಿರ್ತಕ್ಕಂಥದ್ದು. ಮತ್ತು ಸ್ಕಾಟ್ಲೆಂಡ್ನಲ್ಲಿ ಇಂಟ್ಯಾಕ್ಟ್ ಆಗಿ ಉಳಿದಿರ್ತಕ್ಕಂತಹ ಒಂದು ಚರ್ಚ್ ಅಂದರೆ ಅದೊಂದೇ ಇರೋದು. ಆ್ಯಂಡ್ ಇಂಟ್ಯಾಕ್ಟ್ ಅಂದರೆ ಯಾವುದೇ ನಶಿಸಿ ಹೋಗೋದೇ ಇರ್ತಕ್ಕಂತಹ ಒಂದು ಚರ್ಚ್. ಒರಿಜಿನಲ್ ಆಗಿ ಹೇಗೆ ಕಟ್ಟಿದ್ರೋ ಫಸ್ಟ್ ಟೈಮ್ ಅದೇ ರೀತಿ ಇರ್ತಕ್ಕಂತಹ ಒಂದು ಚರ್ಚ್. ಸ್ಕಾಟ್ಲೆಂಡ್ ರೀಫಾರ್ಮ್ ಆಗುವಂತಹ ಒಂದು ಕಾಲದಲ್ಲಿ ಅನೇಕ ಚರ್ಚ್ಗಳು ಡೆಮಾಲಿಷ್ ಆದವು, ಧ್ವಂಸವಾದವು. ಸೊ ಆದ್ರೂ ಆ ಚರ್ಚ್ ಮಾತ್ರ ಯಾವುದೇ ರೀತಿಯ ಒಂದು ಸಣ್ಣ ಹಾನಿಯೂ ಆಗದಂತೆ ಹಾಗೆಯೇ ಉಳಿದುಕೊಂಡಿದೆ. ಸೊ ಆ ಚರ್ಚ್ ಮಾತ್ರ ಹಾಗೇ ಇರೋದು. ಸೊ ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ತೋರಿಸ್ತೀವಿ, ನೀವು ನೋಡೋದಂತೆ. ಗ್ಲಾಸ್ಗೋ ಕೆಥೆಡ್ರಲ್ ಅಂತ ಹೇಳಿದ್ನಲ್ಲ ಗೈಸ್, ಇದೆ ನೋಡಿ ಗ್ಲಾಸ್ಗೋ ಕೆಥೆಡ್ರಲ್. ದಿಸ್ ಈಸ್ ಗ್ಲಾಸ್ಗೋ ಕೆಥೆಡ್ರಲ್. ಒಳಗೋಗೋಣ ಬನ್ನಿ, ಏನಿದೆ ಅಂತ ನೋಡೋಣ. ಮತ್ತು ಸ್ಕಾಟ್ಲೆಂಡಲ್ಲಿರ್ತಕ್ಕಂತಹ ಗ್ಲಾಸ್ಗೋ ಕೆಥೆಡ್ರಲ್ ಜೊತೆಗೆ ನೆಕ್ರೋಪೊಲಿಸ್ ಕೂಡ ತೋರಿಸ್ತೀನಿ ನೋಡಿ. ಹೇಗಿದೆ ಅಂದರೆ, ಇಲ್ಲಿ ಸ್ಮಶಾನ ಅನ್ನೋದಕ್ಕಿಂತ ಕ್ರಿಶ್ಚಿಯನ್ ಸ್ಮಶಾನ ಇದು. ಸೊ ಯಾವ ರೀತಿ ಕಟ್ಟಿದ್ದಾರೆ ಅಂದರೆ ನೋಡಿ, ಪ್ರತಿಯೊಂದು ಕೂಡ ಒಳ್ಳೆ ಆರ್ಕಿಟೆಕ್ಚರ್ನಿಂದ ಕೂಡಿದೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಗ್ಲಾಸ್ಗೋಸ್ಟ್ ಮೋಸ್ಟ್ ವಿಸಿಟ್ ಪ್ಲೇಸಲ್ಲಿ ಒಂದಾಗಿರ್ತಕ್ಕಂತಹ ಈ ಗ್ಲಾಸ್ಗೋ ನೆಕ್ರೋಪೊಲಿಸ್ ಕೂಡ ಒಂದು. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂದರೆ, ತುಂಬ ಚೆನ್ನಾಗಿ ನಿರ್ಮಾಣವಾಗಿರ್ತಕ್ಕಂತಹ ಒಂದು ಪ್ಲೇಸ್ ಇದು. ಇದು ಗ್ಲಾಸ್ಗೋ ಕೆಥೆಡ್ರಲ್ ಹಿಂಭಾಗದಲ್ಲಿ ಇರ್ತಕ್ಕಂತಹ ಒಂದು ಕೆಥೆಡ್ರಲ್. ಇದು ನೆಕ್ರೋಪೊಲಿಸ್, ಗ್ಲಾಸ್ಗೋ ನೆಕ್ರೋಪೊಲಿಸ್ ಅಂತಾರೆ ಇದನ್ನು. ನೆಕ್ರೋಪೊಲಿಸ್ ಅಂದರೆ ಸಿಟಿ ಆಫ್ ದಿ ಡೆಡ್ ಅಂತಲೂ ಕರೀತಾರೆ, ಮೃತರ ನಗರ ಇದು. ಗ್ಲಾಸ್ಗೋ ಕೆಥೆಡ್ರಲ್ ಹಿಂಭಾಗದಲ್ಲಿ ಇರ್ತಕ್ಕಂತಹ ಇದು 1830ರಲ್ಲಿ ಬಿಲ್ಡ್ ಆಗಿರ್ತಕ್ಕಂಥದ್ದು. ವಿಕ್ಟೋರಿಯನ್ ಸಿಮೆಂಟ್ರಿ ಅಂತಲೂ ಕರೀತಾರೆ. ಇಲ್ಲಿ ಸುಮಾರು 50,000 ಜನರ ಗ್ರೇವ್ಸ್ ಇದೆ. ಸ್ಟೋನ್ ಮೆಮೊರಿ, ಸ್ಟ್ಯಾಚ್ಯೂಸ್, ಮೊನಮೆಂಟ್ಸ್ ಆ್ಯಂಡ್ ಆರ್ಟಿಸ್ಟಿಕ್ ಆಗಿ ಡಿಸೈನ್ ಮಾಡಿರ್ತಕ್ಕಂತಹ ಒಂದು ಕೆಥೆಡ್ರಲ್. ಆರ್ಕಿಟೆಕ್ಚರ್ ಲವರ್ಸ್ಗಂತೂ, ಹಿಸ್ಟ್ರಿ ಲವರ್ಸ್ಗೆ ಮತ್ತು ಆರ್ಕಿಟೆಕ್ಚರ್ ಲವರ್ಸ್ಗೆ ಇದು ಹೆವೆನ್ ಅಂತಲೂ ಕರೀತಾರೆ. ಇಲ್ಲಿ ಟಾಪ್ ಹಿಲ್ ಮೇಲೆ ನಿಂತರೆ ಗ್ಲಾಸ್ಗೋ ಸಿಟಿ ಫುಲ್ ವ್ಯೂ ಕಾಣ್ತದೆ. ಇದೆ ಗ್ಲಾಸ್ಗೋ ನೆಕ್ರೋಪೊಲಿಸ್. ಅಲ್ಲಿಗೋದ್ರೆ ಗ್ಲಾಸ್ಗೋ ಚರ್ಚ್ ಇದೆ. ಹೇಳಿದ್ನಲ್ಲ, 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಚರ್ಚ್ ಅದು. ಮತ್ತು ಇದು ಗ್ಲಾಸ್ಗೋ ಕೆಥೆಡ್ರಲ್. ಇದು ಮತ್ತು ಚರ್ಚು 12ನೇ ಶತಮಾನದಲ್ಲೇ ನಿರ್ಮಾಣವಾಗಿರ್ತಕ್ಕಂಥದ್ದು. ಆ್ಯಂಡ್ ಅದು ಇಂಟ್ಯಾಕ್ಟ್ ಆಗಿ ಕೂಡ ಹಾಗೆ ಉಳಿದಿದೆ. ಏನಂದರೆ 12ನೇ ಶತಮಾನದಲ್ಲಿ ಎಲ್ಲ ಚರ್ಚ್ಗಳು ಧ್ವಂಸವಾದವು, ಬಟ್ ಅದೊಂದೇ ಚರ್ಚ್ ಇನ್ನೂ ಉಳ್ಕೊಂಡಿರೋದು. ಅದು ಬಿಟ್ಟರೆ ಇದು ಗ್ಲಾಸ್ಗೋ ನೆಕ್ರೋಪೊಲಿಸ್. ಇದರ ವಿಶೇಷತೆ ಏನು ಅಂದರೆ, ಇದು ಇಲ್ಲಿ 50,000 ಜನರ ಸಮಾಧಿಗಳಿವೆ. ಸೊ
ಸೊ 50,000 ಸಮಾಧಿಗಳಲ್ಲಿ 3,500 ಮಾತ್ರ ಮೊನ್ಯುಮೆಂಟ್ ಮಾಡಿರ್ತಕ್ಕಂಥದ್ದು. ಇದು ನೋಡಿ ಅಲ್ಲಿರ್ತಕ್ಕಂಥ ಒಂದು ಅದೇ ದೊಡ್ಡದಿಲ್ಲ ದೊಡ್ಡ ಸ್ಟ್ಯಾಚ್ಯೂ ಆಗಿ ನಿಂತಿರ್ತಕ್ಕಂಥದ್ದು. ಇದು ಯುರೋಪಿಯನ್ ಕಲ್ಚರ್